ಹಾಯ್ ಸ್ಟೂಡೆಂಟ್ಸ್, ಮುಂದುವರಿದ ಭಾಗ ಚತುರರ ಕೂಡೆ ಅತಿ ಚಾತುರ್ಯ ಸಲ್ಲದು ಅನ್ನೋ ಒಂದು ಭಾಗದ 15 ಪದ್ಯಗಳನ್ನು ಲಾಸ್ಟ್ ತರಗತಿಯಲ್ಲಿ ನೋಡಿದ್ವಿ. ಈ ತರಗತಿಯಲ್ಲಿ ಇನ್ನು ಉಳಿದಿರತಕ್ಕಂತಹ ಪದ್ಯಗಳನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಪಕ್ಕಿ ನಿನ್ನೀ ನುಡಿ ಸತ್ಯ, ನಿನ್ನಯ ವೇಷ ಟಕ್ಕಾಗಿ ನನಗೆ ತೋರುತ್ತಿದೆ. ಚಿಕ್ಕ ವೇಷವ ಬಿಟ್ಟು ದೊಡ್ಡ ವೇಷವ ತೋರಿ ಚಕ್ಕನೆ ಎನ್ನೊಡನೆ ಮಾತಾಡು. ನೋಡಪ್ಪ, ನೀನು ಇಷ್ಟೊತ್ತು ಮಾತಾಡೋದಲ್ಲೋ ಗಿಳಿಯರಾಯ, ಅದೆಲ್ಲವೂ ಕೂಡ ನೀನು ಹೇಳಿರ್ತಕ್ಕಂಥ ಮಾತೆಲ್ಲವೂ ಕೂಡ ಸತ್ಯನೇ. ಆದರೆ ನೀನು ಹಾಕ್ಕೊಂಡು ಮಾತಾಡ್ತಾ ಇದೆಯಲ್ಲ ವೇಷವನ್ನು, ಅದು ಮೋಸವಾಗಿ ಕಾಣ್ತಾ ಇದೆಯಲ್ಲ ನನಗೆ. ನಿನ್ನ ಈ ಚಿಕ್ಕ ವೇಷವನ್ನು ಬಿಟ್ಟು ನಿನ್ನ ಮೂಲ ಅಂದರೆ ಒರಿಜಿನಲ್ ರೂಪ ಏನಿದೆಯಲ್ಲ, ಆ ದೊಡ್ಡ ವೇಷವನ್ನು ನನಗೆ ತಕ್ಷಣವೇ ತೋರಿಸು, ಆವಾಗ ನೀನು ನನ್ನ ಜೊತೆ ಮಾತನಾಡು ಅಂಥೇಳಿ ಕುಸುಮಾಜಿ ಕೇಳ್ತಾಳೆ. ಅಂದರೆ ನೀನು ಗಿಳಿಯಾಗಿ ಮಾತಾಡ್ತಾ ಇದೆಯಲ್ಲಪ್ಪ, ಈ ಗಿಳಿಯ ಒಳಗಡೆ ಯಾರೋ ಇದ್ದಾರಲ್ವಾ, ಅವರಾಗಿ ಸ್ವತಃವಾಗಿ ನೀವು ನನ್ನ ಮುಂದೆ ಬಂದು ಮಾತಾಡಿ ಅಂಥೇಳಿ ಕುಸುಮಾಜಿ ಗಿಳಿ ಹತ್ರ ಕೇಳ್ತಾಳೆ. ನೆಕ್ಸ್ಟ್, ಚದುರರ ಕೂಡ ಅತಿ ಚಾತುರ್ಯ ಸಲ್ಲದು ಸುದತಿಯಲ್ಲವೇ ನೀನು, ನಿನ್ನ ಸದಮಲ ಆಕಾರವ ತೋರು ಎಂದು ನುಡಿದಳು ಆ ಚದುರರ ದೇವನ ಅರ್ಧಾಂಗಿ. ನೋಡಪ್ಪ, ಚತುರರ ಕೂಡ ಅತಿ ಚಾತುರ್ಯ ಸಲ್ಲದು ಅಂದರೆ ಬುದ್ಧಿವಂತರ ಸಂಗಡ ನೀನು ಅತಿ ಬುದ್ಧಿವಂತಿಕೆಯನ್ನು ತೋರ್ಸಕ್ಕೆ ಹೋಗ್ಬೇಡ ಕಣೋ ಗಿಣಿರಾಯ. ನೀನು ಸುಂದರಿ ತಾನೆ, ನಿನ್ನ ನಿಜವಾಗಿರ್ತಕ್ಕಂಥ ಆಕಾರವನ್ನು ನನಗೆ ತೋರಿಸು. ಗಿಣಿ ರೂಪದಲ್ಲಿ ನೀನು ಕಾಣಬೇಡ, ನಿನ್ನದೇ ಆಗಿರ್ತಕ್ಕಂಥ ಒಂದು ರೂಪ ಇದೆಯಲ್ಲ, ಆ ರೂಪವನ್ನು ತೋರಿಸು. ಭರತೇಶ ಚಕ್ರವರ್ತಿಯ ಜಾಣನಾಗಿರ್ತಕ್ಕಂತಹ ರಾಣಿ ನಾನು. ಆ ಗಿಳಿ ಒಳಗಡೆ ಅವಿತ್ಕೊಂಡಿರ್ತಕ್ಕಂತಹ ವೆಂತರ ಕನ್ಯೆಯ ಕುರಿತು ಅವಳು ಮಾತಾಡ್ತಾ ಹೋಗ್ತಾಳೆ. ಯಾರ ರಾಣಿ ನಾನು ಅಂದರೆ ಭರತೇಶ ಚಕ್ರವರ್ತಿಯ ರಾಣಿ ನಾನು. ನನ್ನ ಮುಂದೆ ನಿನ್ನ ಅತಿ ಬುದ್ಧಿವಂತಿಕೆಯನ್ನು ನೀನು ತೋರ್ಸೋಕೆ ಹೋಗ್ತಾ ಇದೆಯಾ? ನೀನು ನನ್ನ ಮುಂದೆ ಅತಿ ಬುದ್ಧಿವಂತಿಕೆಯನ್ನು ನೀನು ತೋರಿಸೋದಕ್ಕೆ ಹೋಗಬೇಡ. ನೀನು ಯಾರು ಅಂತ ನಾನು ಕಂಡಿಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವಳು ಹೇಳ್ತಾಳೆ. ಭೊಂಕನೆ ಗಿಳಿಯ ಕೆಲದೊಳು ಅನುಪರತ್ನ ಸಂಕುಲ ಭೂಷಣವು ಎಸೆಯೇ ಕುಂಕುಮ ವರ್ಣದ ಕೋರಿ ಜೌವನದ ಓರ್ವ ಪಂಕಜಾನನೇ ನಿಂದಳು ಆಗ. ಇವೆಲ್ಲವನ್ನ ಹೇಳಿರ್ತಕ್ಕಂಥ ಕುಸುಮಾಜಿ ಈಗೇನು ಹೇಳಿದ್ಲಲ್ವ, ಅವೆಲ್ಲವನ್ನ ಹೇಳಿದ ಮೇಲೆ ತಕ್ಷಣ ಗಿಳಿಯ ಪಕ್ಕದಲ್ಲಿ ಅತಿ ಸುಂದರವಾಗಿ ತುಂಬ ಸೌಂದರ್ಯವತಿಯಾಗಿ ಸರ್ವಾಲಂಕಾರ ವೇಷಭೂಷಣಗಳಿಂದ ಅಲಂಕರಿಸಿಕೊಂಡಿರ್ತಕ್ಕಂತಹ ಕುಂಕುಮ ವರ್ಣದ ಕಮಲಮುಖಿಯಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಹುಡುಗಿ ಆ ಗಿಳಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಯಾಕೆ ಅಂದರೆ ಕುಸುಮಾಜಿ ಕಂಡಿಡ್ಕೊಂಡ್ಬಿಟ್ಟಲ್ವ, ಇದು ನಿಜವಾಗ್ಲೂ ಗಿಳಿ ಮಾತಾಡ್ತಾಯಿಲ್ಲ, ಯಾವುದೋ ಒಂದು ಹುಡುಗಿ ಮಾತಾಡ್ತಾ ಇರೋದು. ನೀನು ನನ್ನ ಹತ್ರ ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗಲೇಬೇಡ, ನೀನು ಯಾರು? ಒಂದು ಹುಡುಗಿ. ಸೊ ನೀನು ನಿನ್ನ ನಿಜರೂಪವನ್ನು ನನಗೆ ತೋರಿಸು ಅಂಥೇಳಿ ಕುಸುಮಾಜಿ ಕೇಳ್ಕೊಂಡ್ಮೇಲೆ ಅವಳು ಬಂದು ನಿಂತ್ಕೋತಾಳೆ. ಅಬಲೆ ನೀನಾರಿಗೆ ಇಲ್ಲಿಗೆ ಏಕೆ ಬಂದೆಯಂ ಅಂಬುಜಾಕ್ಷಿ ಬೆಸಗೊಂಡಳು ಅವಳ ಸೊಬಗೆ ಕೇಳು ಆನು ವ್ಯಂತರ ಕನ್ಯೆ ಗಿರಿವನ ಶಿಬಿರದೊಳು ಇಹೆ ಎಂದಳಾಕೆ. ಕುಸುಮಾಜಿ ಮತ್ತೆ ಕೇಳ್ತಾಳೆ, ಗಿಳಿಯ ದೇಹದಿಂದ ಆಚೆ ಬಂದು ನಿಂತ್ಕೊಂಡಿರ್ತಕ್ಕಂಥ ಸರ್ವಾಲಂಕಾರ ಭೂಷಿತೆಯಾಗಿರ್ತಕ್ಕಂಥ ಆ ಕನ್ಯೆಯನ್ನು ನೋಡ್ಬಿಟ್ಟು, ಅಬಲೆ ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ ನೀನು? ಹೇಳು ಅಂಥೇಳಿ ಕೇಳಿದಾಗ ಆ ಸುಂದರಿ ಹೇಳ್ತಾಳೆ, ನಾನೊಬ್ಬ ವ್ಯಂತರ ಕನ್ಯೆ, ಕಾಡು ಬೆಟ್ಟಗಳಲ್ಲಿ ನಾನಿದ್ದೇನೆ, ಅಲ್ಲಿ ನನ್ನ ವಾಸ, ನಾನು ಇಲ್ಲಿಗೆ ಬಂದೆ. ಅವಳು ಕೇಳ್ತಾಳೆ, ನೀನು ಯಾರು? ನೀನು ಯಾಕೆ ಇಲ್ಲಿ ಬಂದೆ? ನೀನು ಎಂಥವ್ರು ಅಂತೆಲ್ಲ ಕೇಳಿದ್ಮೇಲೆ ಅವಳು ಹೇಳ್ತಾಳೆ, ನಾನು ಈ ಥರ ಒಂದು ವ್ಯಂತರಗನ್ನೇ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡ್ಕೊಂಡಿದ್ದೆ, ನಾನು ಇಲ್ಲಿಗೆ ಬಂದೆ ಅಂಥೇಳಿ ಅವಳು ಹೇಳ್ತಾಳೆ. ಲೀಲಾರ್ಥ ಗಗನದೊಳಗೆ ಹೋಗುತ್ತಿರುದೆನು ಬಾಲೆ, ನೀನು ಈ ಗಿಳಿಯೊಡನೆ ಸೂಳು ನುಡಿಯುತ್ತಿರೆ ಬಂದೆನು ಆ ನುಡಿಗಳ ಕೇಳಲು ನನಗೆ ಪ್ರೀತಿಯಾಗಿ. ನೀನು ಯಾಕೆ ಬಂದೆ, ನೀನು ಯಾರು ಅಂತ ಅವರು ಕುಸುಮಾಜಿ ಕೇಳ್ತಾಳಲ್ವಾ, ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ. ಇವಾಗ ನಾನು ಬೆಟ್ಟ ಗುಡ್ಡಗಳಲ್ಲಿ ವಾಸವಾಗಿರ್ತಕ್ಕಂಥವಳು ನಾನು. ಹಾಗೆ ಹಿಂಗೆ ಓಡಾಡ್ಕೊಂಡು ಅಂದರೆ ರೋಮಿಂಗ್ ಅಂತ ನಾವು ಕರಿತೀವಲ್ವ, ಹಾಗೆ ವಿಹಾರಾರ್ಥವಾಗಿ ಇಲ್ಲಿಗೆ ಬಂದೆ ನಾನು. ಅಂದರೆ ಆ ಗಗನದಲ್ಲಿ ಆಕಾಶದಲ್ಲಿ ಹಾರ್ಕೊಂಡು ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ನೀನು ಈ ಗಿಳಿ ಜೊತೆ ಮಾತಾಡ್ತಾ ಇದ್ದೆ, ಅದನ್ನು ನೋಡಿದೆ. ನೀನು ಮಾತಾಡ್ತಾ ಇರ್ತಕ್ಕಂತಹ ಮಾತುಗಳ ಮೂಲಕವಾಗಿ ಮತ್ತು ಆ ಗಿಳಿ ನಿನಗೆ ಉತ್ತರ ಕೊಡ್ತಾ ಇರ್ತಕ್ಕಂಥ ಮಾತುಗಳನ್ನು ನೋಡಿ ನನಗೆ ಇಷ್ಟ ಆಗೋಯ್ತು. ಇಷ್ಟ ಆಗಿದ್ದರಿಂದ ನಾನು ಇಲ್ಲಿಗೆ ಬರಬೇಕಾಯಿತು. ಅಂದರೆ ಒಬ್ಬ ವ್ಯಕ್ತಿ ಇಬ್ಬರ ಮಾತುಗಳನ್ನು ಕೂಡ ಮಾತಾಡೋದನ್ನು ನೋಡಿ ಅದಕ್ಕೆ ಮೆರುಗಾಗ್ತಾರೆ ಅನ್ನೋದು ಇದರಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಕನ್ನಡ ಅಕ್ಕಿಯಂಗವ ಹೊಕ್ಕು ನಿಜರೂಪ ನಿನ್ನಲ್ಲಿ ಕುಸುಮಾಜಿ ಮಾಜಿ ನಿನ್ನೊಡನೆ ಉಸುರುತ್ತಿದ್ದೆನು
ನೀನು ತಿಳಿದುದು ಚೆನ್ನಾಯಿತು ಜಾಣನರ್ಧಾಂಗಿ. ನಾನು ಬೆಟ್ಟ ಗುಡ್ಡಗಳಲ್ಲಿ ವಾಸವಾಗಿರ್ತಕ್ಕಂತಹ ನಾನು, ಈ ಇಲ್ಲಿಗೆ ಬಂದಿರತಕ್ಕಂಥ ನಾನು ಈ ಕನ್ನಡ ಹಕ್ಕಿಗಿಳಿ ಇದೆಯಲ್ಲ ಅಂಗವನ್ನು, ದೇಹವನ್ನು, ಈ ಅಕ್ಕಿ ಗಿಳಿಯ ಅಂದರೆ ಗಿಳಿ ಏನಿದೆಯಲ್ಲ ಗಿಳಿಯ ಒಳಗಡೆ ಪ್ರವೇಶ ಮಾಡಿಕೊಂಡೆ ಕುಸುಮಾಜಿ. ನಿನ್ನೊಡನೆ ನಾನು ಮಾತಾಡ್ತಿದ್ದೆ, ಅದರೊಳಗಡೆ ಹೋಗ್ಬಿಟ್ಟು ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೆ. ಅದೂ ಅಲ್ಲದೆ ಇಂತಹ ಅತ್ಯುತ್ತಮವಾಗಿ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂತಹ ಭರತೇಶನ ಹೆಂಡತಿಯಾಗಿರ್ತಕ್ಕಂಥವಳು ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಅಥವಾ ನಾನು ಇದ್ದೀನಿ ಅನ್ನೋದು ನಿನಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನೀನು ಅವನಿಗೆ ಸರಿಯಾಗಿರ್ತಕ್ಕಂಥ ಜೋಡಿನೇ ಬಿಡು, ನೀನು ತಿಳ್ಕೊಂಡಿದ್ದೇ ಒಳ್ಳೆಯದಾಯಿತು ಬಿಡು ಅನ್ನೋ ರೀತಿಯಲ್ಲಿ ಆ ಬೆಂತರ ಕನ್ಯೆ ಹೇಳ್ತಾಳೆ. ಯೌವನ ಜಾಣ್ಮೆ ಸಿರಿಯ ಪಡೆಯಬಹುದು ಈ ಪತಿಭಕ್ತಿ ಸಂಪದವ ಆ ಪುರುಷೋತ್ತಮನ ಅರ್ಧಾಂಗಿಯರಿರ ನೀವೇ ಪಡೆದಿರಿ ಪೆರರ್ಗುಂಟೆ. ರೂಪ ಆಗಲಿ, ಯೌವನ ಆಗಲಿ, ಜಾಣ್ಮೆ ಆಗಲಿ, ಸಿರಿ ಆಗಲಿ ಎಲ್ಲವನ್ನ ನಾವು ಪಡ್ಕೋಬೋದು. ಆದರೆ ಈ ಪತಿಭಕ್ತಿ ಅಂತಕ್ಕಂಥದ್ದೊಂದು ಇದೆಯಲ್ಲ, ಪುರುಷೋತ್ತಮನಾಗಿರ್ತಕ್ಕಂತಹ ಭರತೇಶ, ಅವನ ಚಕ್ರವರ್ತಿಯಾಗಿರ್ತಕ್ಕಂಥವ್ರಿಗೆ ಅರ್ಧಾಂಗಿಗಳಾಗಿರ್ತಕ್ಕಂಥ ನೀವುಗಳು ಅದೆಲ್ಲವನ್ನು ಪಡ್ಕೊಂಡಿದ್ದೀರಾ. ಅಂದರೆ ಆ ಸತ್ವವನ್ನು, ಪತಿಭಕ್ತಿ ಸಂಪದವನ್ನು ನೀವು ಪಡ್ಕೊಂಡಿದ್ದೀರಾ. ಆದರೆ ಆ ಭಾಗ್ಯ ನಮಗೆ ಸಿಗತ್ತಾ? ಇಷ್ಟವಾಗಿರ್ತಕ್ಕಂಥ ಪತಿಯನ್ನು ನೀವು ಪಡ್ಕೊಂಡಿದ್ದೀರಾ, ಅದನ್ನು ನಾವು ಪಡ್ಕೊಳ್ಳೋಕ್ಕಾಗತ್ತಾ? ಬೇರೆಯವ್ರಿಗೆ ಸಿಗತ್ತಾ? ಅದು ಸಿಗೋದೇ ಇಲ್ಲ. ಎಲ್ಲವೂ ಇರ್ತಕ್ಕಂತಹ ಗಂಡ ನಿಮಗೆ ಸಿಕ್ಕಿದ್ದಾನೆ, ಎಲ್ಲವನ್ನು ನೀವು ಪಡ್ಕೊಂಡಿದ್ದೀರಾ. ಆದರೆ ನಮ್ಗೆ ಥರ ಸಿಗತ್ತಾ? ಸಿಗೋದಿಲ್ಲ. ಆರಾಯ ನಮಗೆ ಎಲ್ಲವಂತೆನೆ ಪರನಾರಿ ಸಹೋದರನೆಂಬ ವಾರತೆಯುಂಟು ಅದರಿಂದ ಯಮಗೆ ಅಣ್ಣನು ನಾರಿ ಕೇಳೆಂದಳೂ ದಿವಿಜೆ. ಭರತೇಶ ಚಕ್ರವರ್ತಿ ನಮ್ಮೆಲ್ಲರಿಗೂ ಕೂಡ ಪರನಾರಿ ಸಹೋದರನೇ, ನಮಗೆಲ್ಲರಿಗೂ ಕೂಡ ಸಹೋದರನಂತೆ ಅವನು. ಅದರಿಂದ ನಮಗೆ ಅಣ್ಣನ ಸ್ವರೂಪ. ಅವನು ಬೇರೆಯವ್ರಿಗೆ ಗಂಡ ಅಂದರೆ ನಿಮಗೆಲ್ಲ ಗಂಡ ಆಗಿರ್ಬೋದು, ಆದರೆ ಗಂಡನಾಗಿರೋದ್ರಿಂದ ಅವನು ನಮಗೆ ಅಣ್ಣ. ಸೊ ಅಣ್ಣ ಆಗಿದ್ದಾನೆ ಅಂತ ಹೇಳಿದ್ರೆ ನಾವು ಅಣ್ಣನ ರೀತಿಯಲ್ಲೇ ಅವನನ್ನು ನೋಡಬೇಕೆ ಹೊರತು ಬೇರೆ ರೂಪದಲ್ಲಿ ನಾವು ನೋಡೋದಕ್ಕಾಗೋದಿಲ್ವಲ್ಲ ಅಂಥೇಳಿ ಕುಸುಮಾಜಿ ಅವಳು ಹೇಳ್ತಾಳೆ. ಅಕ್ಕ ಕೇಳು ಇಂದಷ್ಟು ಹೊತ್ತು ಗಿಳಿಯ ಮೈಯ ಹೊಕ್ಕು ಪೇಳ್ದುದು ಗಿಳಿಗಿರಲಿ ಚೊಕ್ಕ ನೀನ ಅತ್ತಿಗೆ ನಾದಿನಿ ಎಂದೆಂಬ ಲೆಕ್ಕವಿರಲಿ ನಿನಗೆ. ಮತ್ತೆ ಮಾತು ಮುಂದುವರಿಸ್ತಾ ಹೋಗ್ತಾಳೆ. ವೆಂತರ ಕನ್ಯೆ ಕುಸುಮಾಜಿಗೆ ಹೇಳ್ತಾಳೆ, ಅಕ್ಕ ಕೇಳೋ, ಇಷ್ಟೊತ್ತು ಗಿಳಿ ದೇಹದ ಒಳಗಡೆ ನಾನು ಪ್ರವೇಶಿಸಿ ಹೇಳಲೆಲ್ಲವೂ ಅಲ್ಲೇ ಇರಲಿ, ನೀನು ನಮಗೆ ಅತ್ತಿಗೆಯ ಸ್ವರೂಪ. ಇಷ್ಟೊತ್ತು ನಾನು ಏನೇನು ಹೇಳಿದ್ನೋ ಅದೆಲ್ಲವೂ ಅಲ್ಲಿಗೆ ಬಿಟ್ಬಿಡೋಣ. ಆದರೆ ನೀನು ನನಗೇನು ಅಂತ ಹೇಳಿದ್ರೆ ಅತ್ತಿಗೆ. ಯಾಕೆ? ನಾನು ಭರತೇಶನನ್ನು ಅಣ್ಣನನ್ನಾಗಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಣ್ಣನ ಹೆಂಡತಿ ನನಗೇನಾಗಬೇಕು? ಅತ್ತಿಗೆ ಆಗಬೇಕು. ಅತ್ತಿಗೆಯ ಸ್ವರೂಪದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ಇವಾಗ ನಾವಿಬ್ಬರು ಅತ್ತಿಗೆ ನಾದ್ನಿಯರಾಗಿದ್ದೇವೆ. ಈ ಸಂಬಂಧವನ್ನು ಕೊನೆಯವರೆಗೂ ಹೀಗೆ ಇಟ್ಕೊಳ್ಳೋಣ ಅಂತ ಅವಳು ಹೇಳ್ತಾಳೆ. ಎಷ್ಟು ಬೇಗ ಸಂಬಂಧವನ್ನು ಕಟ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಅಷ್ಟೇ ಬೇಗ ಸಂಬಂಧಗಳೇನಾಗ್ತವೆ? ನಾಶ ಆಗೋಗ್ತವೆ. ಇಲ್ಲಿ ಅವಳು ಅಣ್ಣನನ್ನಾಗಿ ಭರತೇಶನನ್ನು ನಾನು ನೋಡಿದ್ರೆ ನೀನು ನನಗೆ ಅತ್ತಿಗೆ ಆಗ್ತೀಯಾ ಅಂತ ಹೇಳಿದ್ರೆ ನಾನು ನಿನಗೆ ನಾದ್ನಿ ಆಗ್ತೀನಿ, ಇದೇ ಸಂಬಂಧ ಶಾಶ್ವತವಾಗಿರಲಿ ಅನ್ನೋ ರೀತಿಯಲ್ಲಿ ಆ ವೆಂತರ ಕನ್ಯೆ ಹೇಳ್ತಾಳೆ. ಮತ್ತೆ ಮಾತು ಮುಂದುವರಿಸಿ, ಅತ್ತಿಗೆ ಕೇಳು ನನ್ನ ಅಣ್ಣಾಜಿಯವಳು ನೀನು ಚಿತ್ತವಿತ್ತುದ ಕಂಡು ನನ್ನ ಚಿತ್ತ ಮೆಚ್ಚಿ ನಿನಗೆ ನಾನೀವುದೇನ್ ಉತ್ತಮ ಗುಣಭೂಷಣಾಂಗಿ. ಮಾತಿಗೆ ಅವಳು ವರ್ಣಿಸ್ತಾ ಹೋಗ್ತಾಳೆ. ವೆಂತರ ಕನ್ಯೆ ಮತ್ತೆ ಮಾತು ಮುಂದುವರಿಸ್ತಾ ಹೇಳ್ತಾಳೆ, ಅದಕ್ಕೆ ಕೇಳು ನನ್ನ ಅಣ್ಣಾಜಿ ಇಲ್ದಾನಲ್ಲ, ನಿನ್ನ ಮನಸ್ಸಿನಲ್ಲಿ ಅವನು ಕಂಡು ನನ್ನ ಮನಸ್ಸು ನಿನ್ನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅಂದರೆ ನೀನು ಅವನನ್ನು ಎಷ್ಟು ಇಷ್ಟಪಡ್ತಿದೆಯೋ ಅದೆಲ್ಲವನ್ನು ನೋಡಿ ಅಷ್ಟೇ ಅವನು ನಿನ್ನನ್ನು ಇಷ್ಟಪಡ್ತೇನೆ. ಅದೆಲ್ಲವನ್ನು ನೋಡಿ ನನ್ನ ಮನಸ್ಸು ಅನ್ನೋದಿದೆಯಲ್ಲ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ನಿಮ್ಮಿಬ್ಬರ ಬಗ್ಗೆ. ಅದನ್ನು ಮೆಚ್ಚಿ ನಾನು ನಿನಗೆ ಉತ್ತಮ ಗುಣಭೂಷಣಗಳ ಒಡತಿಯಾಗಿರುವ ನಿಮಗೆ ನಾನು ಏನನ್ನಾದರೂ ಕೊಡುವೆ. ಅಂದರೆ ನಿಮ್ಮಿಬ್ಬರು ದಾಂಪತ್ಯವನ್ನು ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ. ಅದು ಅಲ್ಲದೆ ನಮ್ಮ ಅಣ್ಣಾಜಿಯನ್ನು ಅಷ್ಟೊಂದು ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದೀರಾ, ಅವರು ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಪ್ರೀತಿಸ್ತಾ ಹೋಗ್ತೀರಾ. ಆದ್ದರಿಂದ ನಿಮ್ಮಿಬ್ಬರನ್ನು ನೋಡ್ತಾ ಇದ್ದರೆ, ಅದರಲ್ಲೂ ನಿನ್ನ ಗುಣಗಳನ್ನು ನಾನು ನೋಡ್ತಾ ಇದ್ದರೆ ನಿನಗೇನಾದರೂ ಒಂದು ಕೊಡಬೇಕು ಅಂಥೇಳಿ ಅನ್ನಿಸ್ತಾ ಇದೆ ಅಂಥೇಳಿ ಆ ವೆಂತರ ಕನ್ಯೆ ಹೇಳ್ತಾಳೆ. ಮಾತು ಮುಂದುವರಿಸಿ, ಉಡಿಗೆ ತೊಡುಗೆ ಎಂದು ಕೊಡೆವನು ಈಡುವೆನು ಎಂಬ ನುಡಿ ಸಾಕು ನಿನಗೊಂದು ಚಿಂತೆ ಎಡೆಗೊಂಡು ವೇಳೆಯೊಳು ಎನ್ನ ನೆನೆಯುವುದೆಂದು ನುಡಿದಳು ಬಯಲಾದಳು ಒಡನೆ. ಮಾತು ಮುಂದುವರಿಸ್ಬಿಟ್ಟು ಉಡುಗೆ ತೊಡುಗೆಗಳನ್ನು ಉಡುಗೊರೆಯಾಗಿ ಕೊಡ್ತೀನಿ, ನಿನ್ನಲ್ಲಿಯೇ ಅವುಗಳಿಗೆ ಕೊರತೆ ಇಲ್ಲ. ನಿನ್ನ ಹತ್ರ ಬೇಕಾದಷ್ಟು ಉಡುಗೆಗಳಿದ್ದಾವೆ ಅಥವಾ ಕೊಡುಗೆಗಳಿದ್ದಾವೆ,
ಅಲ್ಲಿ ನಿನ್ನ ಹತ್ರ ಯಾವುದೂ ಇಲ್ಲ ಅನ್ನಂಗೆ ಇಲ್ಲ. ಆದರೂ ಒಂದು ಮಾತನ್ನು ಕೊಡ್ತೀನಿ. ಏನು? ನಿನಗೇನಾದರೂ ಚಿಂತೆ ಸಮಸ್ಯೆ ಬಂದ ಸಮಯದಲ್ಲಿ ನನ್ನನ್ನು ನಿನ್ನ ತಕ್ಷಣಕ್ಕೆ ನೆನಪು ಮಾಡ್ಕೊ. ಆ ತಕ್ಷಣಕ್ಕೆ ನಾನು ನಿನ್ನ ಹತ್ರ ಬರ್ತೀನಿ. ಅವಳು ಕೊಡ್ತಾ ಇರತಕ್ಕಂತಹ ಕೊಡುಗೆ ಯಾವುದು ಅಂತ ಹೇಳಿದ್ರೆ, ನಿನಗೇನಾದರೂ ಆಪತ್ತು ಬಂತು, ಸಮಸ್ಯೆ ಬಂತು ಅಂತ ಹೇಳಿದಾಗ ನೀನು ನನ್ನನ್ನು ನೆನಪು ಮಾಡ್ಕೊ. ಆ ನೆನಪು ಮಾಡ್ಕೊಂಡಿದ್ದ ತಕ್ಷಣ ನಾನು ನಿನ್ನ ಕಣ್ಣೆದುರುಗಡೆ ಬರ್ತೀನಿ ಅಂಥೇಳಿ ಆ ತಕ್ಷಣಕ್ಕೆ ಅವಳು ಏನು ಮಾಡ್ತಾಳೆ, ಅಲ್ಲಿಂದ ಮಾಯ ಆಗಿ ಹೊರಟೋಗ್ತಾಳೆ. ಬೆಕ್ಕಸ ಭಟ್ಟಳು ಕುಸುಮಾಜಿ ಕೆಲಬಲ ದಿಕ್ಕ ನೋಡಿದಳು, ಮತ್ತಿನಿಸು ನಕ್ಕಳು ಜಿನಸಿದ್ದಿ ಎಂದಳಷ್ಟರಳು, ಹೆಮ್ಮಳ ಮಕ್ಕಳ ಆಟಕ್ಕೆ ಬಂದರು ಒಸೆದು. ಇಲ್ಲೇನು ಹೇಳ್ತಾ ಇದ್ದಾಳೆ, ಇದನ್ನು ನೋಡಿರ್ತಕ್ಕಂತಹ ಕುಸುಮಾಜಿಗೆ ಆಶ್ಚರ್ಯ ಆಗುತ್ತೆ. ತನ್ನ ಎದುರುಗಡೆ ಇದ್ದಳು ಅಷ್ಟು ಬೇಗ ಮಾಯ ಆಗೋದ್ಲಾ ಅಂಥೇಳಿ ಸುತ್ತ ನೋಡ್ತಾಳೆ, ಎಲ್ಲೂ ಕುಂತ ಕಾಣಿಸ್ತಾ ಇಲ್ಲ. ಅಷ್ಟರಲ್ಲಿ ಅಲ್ಲಿಗೆ ನಗುತ್ತಾ ಆಕೆಯ ಗೆಳತಿಯರು ಕುಸುಮಾಜಿಯ ಬಳಿಗೆ ಆಟ ಆಡೋಕ್ಕೆ ಹೋಗೋಣ ಬನ್ನಿ ಅಂಥೇಳಿ ಕರೆಯೋದಕ್ಕೆ ಅಂಥೇಳಿ ಅವ್ರು ಬರ್ತಾರೆ. ಅಷ್ಟೊತ್ತಿಗೆ ಅವಳು ಎಲ್ಲ ಕಡೆ ನೋಡಿದ್ಲು, ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂಥೇಳಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳು ಗೆಳತಿಯರು ಆ ಕಡೆಯಿಂದ ಬಂದರು. ಇವಳು ಇಲ್ಲೇನು ಮಾಡ್ತಾಳೆ, ಬನ್ನಿ ಆಟಕ್ಕೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗೋಣ ಅಂಥೇಳಿ ಅವರು ಬರ್ತಾರೆ. ಬಂದು ಅವ್ರ ಜೊತೆ ಹೋಗಬೇಕು ಅಂಥೇಳಿ ಮುಂದಕ್ಕೆ ನಿಂತ್ಕೋತಾರೆ. ಬಂದಕ್ಕ ತಂಗಿಯರಿಗೆ ವಿನಯದ ಮಾಡಿ ಇಂದಾದ ಚೋದ್ಯ ವಾರ್ತೆಯನ್ನು ಒಂದು ನುಡಿಯದೆ ಕುಸುಮಾಜಿ ಮಾಜಿಕೊಂಡೆ ಎಂದಿನಂತೆ ಇದ್ದಳು ಆಟದಳು. ಅಕ್ಕ ಅಂದರೆ ಅವರ ಸಂಗಡಿಗರೆಲ್ಲರೂ, ಅಕ್ಕ ತಂಗಿಯರೆಲ್ಲರೂ ಕೂಡ ಅಲ್ಲಿ ಬಂದು ನಿಂತ್ಕೊಂಡ್ರು. ಆಟ ಆಡೋಣ ಬನ್ನಿ ಅಂಥೇಳಿ ಆವಾಗ ಪ್ರೀತಿಯಿಂದ ಮಾತಾಡಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಹಿಂದೆ ಇಷ್ಟೊತ್ತು ಏನು ಆ ಗಿಣಿ ಜೊತೆ ಮಾತಾಡ್ತಾ ಇದ್ರಲ್ಲ, ಆ ಮಾತಾಗಲಿ ಆಶ್ಚರ್ಯ ಆಗಲಿ ಸುದ್ದಿಯನ್ನು ಯಾವುದೊಂದು ಕೂಡ ಹೇಳ್ಕೊತಾ ಇಲ್ಲ. ಗಿಣಿ ಒಂದಿತ್ತು, ನಾನು ಮಾತಾಡ್ತಾ ಇದ್ದೆ, ಅದರೊಳಗಡೆ ಒಂದು ವೆಂತ್ಯರ ಕನ್ನೆ ಇತ್ತು, ನನ್ನ ಎದುರುಗಡೆ ಬಂದು ನಿನಗೇನಾದ್ರು ಸಮಸ್ಯೆ ಇತ್ತು ಅಂತ ಹೇಳೋರು, ಅದು ಹೇಳ್ಕೊ, ನಾನು ನಿನ್ನ ಮುಂದೆ ನೀನು ನೆನಪು ಮಾಡ್ಕೊಂಡಿದ್ದ ತಕ್ಷಣ ನಾನು ಬರ್ತೀನಿ ಅಂಥೇಳಿ ಈ ಎಲ್ಲ ಮಾತುಗಳು ಕುಸುಮಾಜಿಗೆ ನೆನಪಿದ್ರು ಕೂಡ ಒಂದು ಮಾತನ್ನು ಅವಳು ಹೇಳ್ಕೊಳ್ಳಿಲ್ಲ. ತಪ್ಪುಳ್ಳರೀ ಕೃತಿಯೊಳು ತಪ್ಪ ತಿದ್ದುವುದು ಒಪ್ಪವಾದರೆ ಕೇಳುವುದು ಯಮಗೆ, ತಪ್ಪೆಲ್ಲ ತಾಗೆಲ್ಲ ಜಿನಶರಣೀ ಕಾವ್ಯವು ಒಪ್ಪುತ್ತಿರಲಿ ಸರ್ವಕಾಲ. ಒಂದು ವೇಳೆ ಇವಾಗ ನೇರವಾಗಿ ಕವಿ ಹೇಳ್ಕೊತಾ ಇದ್ದಾನೆ, ಒಂದು ವೇಳೆ ಈ ಕೃತಿಯಲ್ಲಿ ತಪ್ಪುಗಳು ಅಂತ ಏನಾದರೂ ಇದ್ದರೆ, ತಿದ್ದಿದ್ರೆ, ಇಷ್ಟವಾದರೆ, ಒಪ್ಪುವಾದರೆ ಕೇಳಿ. ಇಲ್ಲಿ ಯಾವ ತಪ್ಪುಗಳು ಕೂಡ ಇಲ್ಲ. ಜಿನಶರಣ ಅಂತಕ್ಕಂಥದ್ದು ಈ ಕಾವ್ಯ ಮುಂದೆ ಎಲ್ಲ ಕಾಲದಲ್ಲೂ ಒಪ್ಕೊಳ್ತಾ ಹೋಗ್ತಾ ಇರತ್ತೆ. ಎಲ್ಲ ಕಾಲದಲ್ಲೂ ಸಂದರ್ಭದಲ್ಲೂ ಎಲ್ಲರಿಗೂ ಕೂಡ ಇದು ಒಪ್ಪಿಗೆ ಆಗ್ತಾನೆ ಹೋಗ್ತಾ ಇರುತ್ತೆ. ಯಾಕೆ? ಇದು ಜಿನನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾವ್ಯ ಆಗಿರೋದ್ರಿಂದ ಎಲ್ಲರೂ ಕೂಡ ಕೇಳ್ಕೊತಾರೆ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಲೇ ಅಂದ್ಕೊಳ್ತಾರೆ. ಆದ್ದರಿಂದ ಸರ್ವಕಾಲಕ್ಕೂ ಈ ಒಂದು ಕೃತಿ ಅಥವಾ ಈ ಒಂದು ಭಾಗ ಎಲ್ಲರೂ ಕೇಳಿಕೊಂಡು ಮನಸ್ಸಂತೃಪ್ತಿಯನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಎಂದು ನಾದಿಯ ನೋದಿ ಮುಗಿದು ಗಾಯಕಿ ನಲವಿಂದ ಹೊತ್ತಗೆಯ ಕಟ್ಟಿದಳು, ಮಂದಸ್ಮಿತ ಮುಖವಾಗಿ ರಾಜೇಂದ್ರನು ಆನಂದಿಸುತ್ತಿದ್ದ ಏನಂಬೇ ಎಂದು ಪ್ರಾರಂಭದಲ್ಲಿರ್ತಕ್ಕಂತಹ ಮಂಗಳ ಪದ್ಯಗಳನ್ನು ಮುಗಿಸಿರ್ತಕ್ಕಂತಹ ಗಾಯಕಿ ಪ್ರೀತಿಯಿಂದ ಕೃತಿಯನ್ನು ತಾಳೆಗರಿಯಿಂದ ಕೂಡಿರ್ತಕ್ಕಂತಹ ಕೃತಿಯನ್ನು ಕಟ್ಟಿಟ್ಟು ಇದೆಲ್ಲವನ್ನು ಮಂದಸ್ಮಿತನಾಗಿ ಮುಖದಲ್ಲಿ ನಗುವನ್ನು ಇಟ್ಕೊಂಡಿರ್ತಕ್ಕಂಥವನು ಭರತೇಶ ಚಕ್ರವರ್ತಿಯು ಆನಂದದಿಂದ ಇದನ್ನು ಕೇಳ್ತಾ ಇದ್ದ, ಇದೆಲ್ಲವನ್ನು ಕೇಳ್ತಾ ಇದ್ದ. ಅಂದರೆ ಇಡೀ ಒಂದು ಕಾವ್ಯ ಭಾಗ ಒಂದು ರಾಣಿ, ವೆಂತರ ಕನ್ಯೆ ಮತ್ತು ಗಿಣಿ, ಈ ಮೂರೂ ಜನರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆಯಲ್ಲಿ ಭರತೇಶನ ವೈಭೋಗ, ಅವನ ಪ್ರೀತಿ, ಸುಖ, ಭೋಗ ಎಲ್ಲವನ್ನ ಹೇಳೋದ್ರ ಜೊತೆಗೆ ಅವರ ನಡುವೆ ಇರತಕ್ಕಂಥ ದಾಂಪತ್ಯ ಅಂತಕ್ಕಂಥದ್ದು ಎಷ್ಟೊಂದು ಅತಿ ಸುಂದರವಾಗಿದೆ ಅನ್ನೋದನ್ನು ಕೂಡ ಈ ಒಂದು ಕಾವ್ಯ ನಮಗೆ ವರ್ಣಿಸ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಥ್ಯಾಂಕ್ ಯು.